ಉಪ್ಪಾರ್ ಚಾರಿಟಬಲ್ ಟ್ರಸ್ಟ್, ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ, ಕರ್ನಾಟಕ ರಾಜ್ಯ ಉತ್ತರ ಮಹಾಸಭಾ ಹಾಗೂ ವಿಶ್ವ ಭಗೀರಥ ಟ್ರಸ್ಟ್ ವತಿಯಿಂದ 2025ರ ಶ್ರೀ ರಾಜಋಷಿ ಭಗೀರಥ ಮಹರ್ಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಜಿ.ಕೆ. ಗಿರೀಶ್ ಉಪ್ಪಾರ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿದೆ. ಸವದತ್ತಿ ವಶಿಷ್ಠ ಆಶ್ರಮದ ಸಂಸ್ಕೃತ ಬ್ರಹ್ಮ ಮಹಾತಪಸ್ವಿ ಶ್ರೀ 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 ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿಗಳು, ಚಿತ್ತಾಪುರ ಅಖಿಲ ಭಾರತ ಉಪ್ಪಾರ ಗುರುಪೀಠ ಪರಮಪೂಜ್ಯ ಸದ್ಗುರುಗಳಾದ ಶ್ರೀ ಶ್ರೀ ಭಗೀರಥಾನಂದಪುರಿ ಮಹಾಸ್ವಾಮೀಜಿಗಳು ಹಾಗೂ ಕೊಳ್ಳೇಗಾಲ ಅಯ್ಯನಮಠ ಸುರಗೂರು ಶ್ರೀ ಶ್ರೀ ಮಹಾದೇವಯ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ಜರುಗಿದೆ. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಭಗೀರಥ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಸಾಗರ ವಂಶದ ಇತಿಹಾಸ ಪುಸ್ತಕ ಬಿಡುಗಡೆ ಮತ್ತು ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮವೂ ಕೂಡ ಜರುಗಿತು. ಯಾವತ್ತೂ ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಿ. ನಮ್ಮ ಕಕ್ಕಪ್ಪ ನೋಡ್ಬೋದು, ಶ್ರೀನಿವಾಸ ಇರ್ಬೋದು, ಮೊನ್ನೆಯಿಂದೆಲ್ಲ ಓಡಾಡಿ ತುಂಬಾ ಕಾರ್ಯಕ್ರಮಕ್ಕೆಲ್ಲ ಓಡಾಡಿದ್ದಾರೆ. ನಮ್ಮ ಗೌಡ ಬಹಳಷ್ಟು ಜನ, ನಮ್ಮ ಸುಂದರ್ ಸಾರು, ನಮ್ಮ ಪ್ರವಾಸರಿದ್ರು, ನಮ್ಮ ಜಯಪತಿ, ಮತ್ತೆ ನಮ್ಮ ಕಾರ್ತಿಕ್, ಬಹಳಷ್ಟು ಜನ ಎಲ್ಲ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ನಮ್ಮ ಶ್ರೀನಿವಾಸ ನಮ್ಮ ಯಜಮಾನರು ಅಲ್ಲಿದ್ದಾರೆ, ಸೂಟ್ ಹಾಕಿ ನಿಂತಾರೆ. ಅವರು ಬಹಳಷ್ಟು ಹುಡುಗರ ತರ 70 ವರ್ಷ ಹುಡುಗರ ತರ ಹೋರಾಟ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಮಾಡಿ ತುಂಬಾ ಸಂತೋಷ ತಂದಿದೆ. ಹಾಗಾಗಿ ಇನ್ನ ಮುಂದಿನ ದಿನಗಳಲ್ಲಿ ಒಂದು ಆಸೆ ಇದೆ, ನವೆಂಬರ್ 15-25ಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದರೆ ಆದರೆ ಈ ಸಮಾಜವನ್ನು ಮುಗಿಸ್ಕೊಂಡ್ರೆ ಪರಮ ಪೂಜ್ಯರ ನೇತೃತ್ವದಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಾವು ಸುಮಾರು ಒಂದು 2-3 ಲಕ್ಷ ಜನ ಸೇರಿಸಿ ನರೇಂದ್ರ ಮೋದಿಜಿ, ಶಿವರಾಜ್ ಸಿಂಗ್ ಚೌಹಾಣ್, ಯೋಗಿ ಆದಿತ್ಯನಾಥ್ ಜಿ, ನಮ್ಮ ಭೂಪೇಂದ್ರ ಯಾದವ್ ಜಿ, ನಮ್ಮ ಮಹಾರಾಷ್ಟ್ರದಿಂದ ಎಲ್ಲರನ್ನೂ ಕೂಡ ಕರೆದ್ಬಿಟ್ಟು 10 ಜನ ಲೀಡರ್ನ ಕರೆದ್ಬಿಟ್ಟು ಒಂದು ಸುಮಾರು 3 ಲಕ್ಷ 4 ಲಕ್ಷ ಜನ ಸೇರಿ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಿಸಿ ಅಜ್ಜಾರ ನೇತೃತ್ವದಲ್ಲಿ ಅಜ್ಜಾರನ್ನೆಲ್ಲ ಕೂರಿಸಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕು. ನಮ್ಮ ಕಾರ್ಯಕ್ರಮ ಇದೇನು ಆಗಲ್ಲ, ಸಮಾಜದ ಕಾರ್ಯಕ್ರಮ ಸಮಾಜರು ಯಾರೇನು ಹೇಳಿದ್ರು ಬರಬೇಕು ಗೊತ್ತಾ. ಇಲ್ಲಿ ತನಕ ಎಲ್ಲಾ ಪ್ರತಿ ವರ್ಷ ಕಾರ್ಯಕ್ರಮಗಳು ಸಮಾಜಕ್ಕೆ ಹೇಳ್ತಾರೆ, ಸಮಾಜಕ್ಕೆ ನೀವು ಏನು ಮಾಡಿದ್ರೆ ಅಂತ ಈಗ ಹೇಳೋರು ಇರ್ತಾರೆ. ಅವ್ರಿಗೆ ಏನು ಗೊತ್ತಾ, ಒಂದು ಬಸ್ ಒಂದು ಸಂತೆ ಹೋಗಿ ಸಾಮಾನು ಬರಲ್ಲ, ಏನು ಗೊತ್ತಲ್ಲ, ಸುಮ್ಮನೆ ಕುತ್ತಲ್ಲೇ ಪಟಾಕಿ ಹೊಡೆಯೋ ಜನ ಸಮಾಜದಲ್ಲಿ ಜಾಸ್ತಿ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಇರ್ತಾರೆ ಒಳ್ಳೆ. ಹಾಗಾಗಿ ಹಿರಿಯರಲ್ಲ ನಮ್ಮ ಮಾತಾಡಪ್ಪ ಸ್ವಾಮಿನಾಥ ಇವರೆಲ್ಲ ಕೂಡ ಸಹಕಾರ ಕೊಡಬೇಕು ಬಗ್ಗೆ. ಯಾಕಂದ್ರೆ 2 ಗಂಟೆ ಆದ್ರೂ ಕೂಡ ಕಾದು ಬಹಳಷ್ಟು ಜನ ಬಂದರು, ಎಲ್ಲ ಮೇಲೆ ವ್ಯಕ್ತಿಗಳೆಲ್ಲ ಬಂದು ಸನ್ಮಾನ ಮಾಡಿ ಅಭಿನಯಿಸಿ ಇದೇ ಗೌರವ ನಾವೇನು ಸಮಾಜಕ್ಕೆ ಮಾಡಿದ್ವಿ ಅಂತೇಳಿ ಗಿರೀಶ್ ಉಪ್ಪಾರ್ ಚಾಮರಾಜನಗರದಿಂದ ಬೀದರ್ ತನಕ ನಾನು ಸಮಾಜಕ್ಕೆ ಎಲ್ಲೇ ತೀರ್ಕೊಳ್ಳಿ ಬೇರೆ ತೊಂದರೆ ಆದರೆ ಎಲ್ಲರಿಗೂ ಕೂಡ ಹೋಗಿ ಸ್ಪಂದಿಸೋದು, ಸತ್ತರಿಗೆ ಕೆಟ್ಟರಿಗೆ
ನನ್ನ ಅಧಿಕಾರ ಇದ್ದಾಗ 2.5 ಲಕ್ಷ ಕಿಲೋಮೀಟರ್ 3 ಲಕ್ಷ ಕಿಲೋಮೀಟರ್ ಇವತ್ತು ರಾಜ್ಯ ಸುತ್ತಿ ಪ್ರವಾಸ ಮಾಡಿದ್ವಿ. ಅದನ್ನ ಕೆಲವರಿಗೆ ಸಹಿಸಕ್ ಆಗ್ತಲ್ಲ. ಗಿರೀಶ್ ಉಪ್ಪಾರ್ ಏನು ಇಷ್ಟಲ್ಲ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ನೀವು ಕಾರ್ಯಕ್ರಮ ಹೋಗಬೇಡಿ ಅಂತ ಹೇಳೋದು. ಯಾರೋ ಒಬ್ಬರಿದ್ರು ಯಾರು ಬಂದು ಭಗವಂತ ಮಾಡೋಣ ಬರ್ತಾರೆ ಬೇರಪ್ಪ ಯಾರೋ ಮಾಡೋದು ನಾನು ಭಗವಂತ ನಂಬಿ ನಾನು ಮಾಡೋದೇನೇ ಮಾಡ್ಬೇಕಾರೆ ಭಗವಂತ ಕೇಳಿ ಭಗವಂತ ಬಂದು ನನಗೆ ಹೇಳ್ತಾರೆ. ಭಗವಂತ ಹೇಳಿದ್ರೆ ನಾನು ಏನಾಗಲಿ ಸಂಕಲ್ಪ ಮಾಡಿ ಮಾಡೋದು. ಆ ಕಾರ್ಯಕ್ರಮನ ಯಾರೂ ತಪ್ಪಿಸಕ್ಕಾಗಲ್ಲ. ನವೆಂಬರ್ಗೆ ಪ್ರಧಾನಿಯವ್ರನ್ನ ಕರೆದು ನರೇಂದ್ರ ಮೋದಿಜಿ ಏನು ಇವತ್ತು ನಮ್ಮ ಯೋಗಿ ಆದಿತ್ಯನಾಥ್ಜಿ ಭೂಪೇಂದ್ರ ಯಾದವ್ ಸರಿ ಎಲ್ಲರೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ಜಿ ನಮ್ಮ ಅಜ್ಜಾರ್ ಶಿಷ್ಯರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಅಜ್ಜಾರ್ ಶಿಷ್ಯರವರು ಅಂತ ಮಹಾಮಂತ್ರಿಗಳು ದೊಡ್ಡ ಅಜ್ಜಾರಿಗೆ ಬಹಳ ಶಕ್ತಿ ಇದೆ. ಯಾಕಂದ್ರೆ ಅವರು ಇವತ್ತು ಸಂಸ್ಕೃತ ಬ್ರಹ್ಮ ಅಂತಾನೆ ಕರೀತಾರೆ ಅಜ್ಜಾರಿಗೆ ಇವತ್ತ ಅಂತ ಬಹಳಷ್ಟು ತಿಳ್ಕೊಂಡಾರೆ. ಇವತ್ತು ಬಹಳಷ್ಟು ತಿಳಿದಂತ ಬಹಳ ಜ್ಞಾನಯೋಗಿ ತಪಸ್ವಿ ಬಹಳ ತಿಳಿದಂತ ಪುರಾಣ ಮಹಾಭಾರತ ರಾಮಾಯಣ ಎಲ್ಲ ಬಂದಿದ್ದಾರೆ. ಅಜ್ಜಾನ ಒಂದು ಆ ಕಾರ್ಯಕ್ರಮದಲ್ಲಿ ಒಂದು ಹೋಮ ಹವನ ಮಾಡಿಸಿ ನಾವು ಸಾಯಂಕಾಲ ಬಂದಿನ ಬಿಫೋರ್ ಮುಂಚೆ ಸಾಯಂಕಾಲ ಹೋಮ ಹವನ ಮಾಡಿಸಿ ಈ ದೇಶಕ್ಕೆ ಒಳ್ಳೆದಾಗಲಿ ಅಂತೇಳಿ 5 ಕೋಟಿ ಓಂ ನಮಃ ಶಿವಾಯ ನಮಗೆ 7 ಕೋಟಿ ಓಂ ನಮಃ ಶಿವಾಯ ಈಗಾಗಲೇ ಬರೆಯಕ್ಕೆ ಸ್ಟಾರ್ಟ್ ಆಗಿದೆ. ಆ ಓಂ ನಮಃ ಶಿವಾಯವನ್ನು ಬರೆದು ಅದರಿಂದ ಈ ದೇಶಕ್ಕೆ ಕೊಡುಗೆ ಓಂ ನಮಃ ಶಿವಾಯನ ಇದು ಯಾರ ಒಂದು ಸಮಾಜಕ್ಕೋಸ್ಕರ ಒಬ್ಬರಿಗೋಸ್ಕರ ಅಲ್ಲ, ಇದರಲ್ಲಿ ಸೈನಿಕರಿಗೆ ರಕ್ಷಣೆಗಾಗಿ ಅದಕ್ಕೋಸ್ಕರ ನಮ್ಮ ರತ್ನ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು PM ಅದನ್ನು ಕರೆದು ಎಲ್ಲ ಸಮಾಜ ಬಾಂಧವರೆಲ್ಲರೂ ಸೇರಿ ಅಜ್ಜಾರ ನೇತೃತ್ವದಲ್ಲಿ ಅದೊಂದು ಕಾರ್ಯಕ್ರಮ ಸಂಕಲ್ಪ ಮಾಡಿದ್ವಿ ಮಾಡಬೇಕು ಅಂತ ಇದ್ದೀವಿ. ಅತಿ ಬೇಗ ಕಾರ್ಯಕ್ರಮ ನೆರವೇರಲಿ, ಆ ಕಾರ್ಯಕ್ರಮ ಯಶಸ್ವಿ ಆಗಲಿ. ಯಾಕಂದ್ರೆ 7 ಕೋಟಿ ಓಂ ನಮಃ ಶಿವಾಯವನ್ನು ಬರೆಸಿ ಇಡೀ ರಾಜ್ಯಾದ್ಯಂತ ಅದನ್ನ ಹಂಚಿ ಎಲ್ಲ ಬರೆಯೋಕ್ಕಾಗಿದೆ. ಈಗಾಗಲೇ ಒಂದು 2 ಕೋಟಿ ಬರೆದಾಗಿದೆ, ನಿನ್ನ 5 ಕೋಟಿ ಬರೆಯೋದಿದೆ. ಅದ್ರ ಅಜ್ಜಾರು ಬಹಳ ಶ್ರಮವಹಿಸಿದ್ದಾರೆ. 7 ಕೋಟಿಯಲ್ಲಿ ಬರೆಯಕ್ಕೆ ಆ 7 ಕೋಟಿ ಓಂ ನಮಃ ಶಿವಾಯ ಅಂತ ಬರೀತಿದ್ರೆ ನಿಮ್ಮ ಮಕ್ಕಳಿಗೆ ಮರುಮಕ್ಕಳಿಗೆ ನಿಮ್ಗೇನೋ ಸಂಕಲ್ಪ ನಿಮ್ಗೆ ಕಷ್ಟ ಪ್ರಾಬ್ಲಮ್ ಆಗಿದ್ರೆ ಯಾರು ಅದನ್ನ ದನ ಬರೆಯೋದಕ್ಕೆ ಅಜ್ಜಾರದು ಬರೆಯಕ್ಕೆ ಹೇಳ್ತಾರೆ. ಬರೆಯಕ್ಕೆ ಧನ ಸಹಾಯ ಮಾಡಂತಿದ್ರೆ ಮಾಡ್ಬೋದು. ಈಗಾಗಲೇ ಎಲ್ಲ ಅವ್ರು ಯಾವ ಇಸ್ಕೊಳ್ಳಲ್ಲ, ಅವ್ರ ಕಿಶನ್ ಇಲ್ಲ ಜೋಬ್ ಇಲ್ಲ, ಅವ್ರ ಹತ್ರ ಏನು ಇಸ್ಕೊಳ್ಳಲ್ಲ. ಯಾರಾದ್ರೂ ದುಡ್ಡು ಕೊಟ್ರೆ ನೀವು ಅವರ ಪ್ರಿಂಟಿಂಗ್ ಪ್ರೆಸ್ಗೆ ಅಕೌಂಟಿಗೆ ಕಳಿಸಿ ಅಂತ ನೇರ ಹುಬ್ಳಿಗೆ ಹೇಳ್ತಾರೆ. ಹುಬ್ಳಿಯಲ್ಲಿ ಫಿಟ್ ಆಗಿದೆ. ಅದನ್ನ ಕಾರ್ಯಕ್ರಮ ಮಾಡಿ, ಯಾಕಂದ್ರೆ ಅದು ಬಹುದೊಡ್ಡ ಕಾರ್ಯಕ್ರಮ. ಅಜ್ಜಾರಿಗೊಂದು ಸಂಕಲ್ಪ ಇದೆ. ಆ 7 ಕೋಟಿ ಜಪ ಓಂ ನಮಃ ಶಿವಾಯ ಯಾರು ಬರ್ಸಿಲ್ಲ. ಇವತ್ತು ಶೃಂಗೇರಿ ಮಾಡ್ತಾರೆ ಬರ್ಸಿಲ್ಲ, 1 ಕೋಟಿ ಮಾತ್ರ ಬರ್ಸಿದ್ದಾರೆ. ಹಾಗಾಗಿ ಈ ಓಂ ನಮಃ ಶಿವಾಯ ಬರೆಯೋದ್ರಿಂದ ಬಹಳ ಒಂದು ದೊಡ್ಡ ಸಂಕಲ್ಪ ಆಚಾರ ಮಾಡಿದರೆ 7 ಕೋಟಿ ಬರೆಯಕ್ಕೆ ನಾವೆಲ್ಲರೂ ಕೂಡ ಪಣತೊಟ್ಟು ರಾಜ್ಯಾದ್ಯಂತ ಇವತ್ತೇನು ಸೇರಿದ್ವಿ ನೀವೆಲ್ಲ ಸ್ಪಂದಿಸಬೇಕು. ಮುಂದೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಿಮ್ಮ ಕಷ್ಟ ಸುಖ ನಾವಿರ್ತೀವಿ, ನಮ್ಮ ಕಷ್ಟ ಸುಖ ನೀವಿರ್ಬೇಕು. ಸಮಾಜ ಬಾಂಧವರು ಹಿರಿಯರು, ನಾನು ಹಿರಿಯರಿಗೆ ಹೇಳೋದು ನಮ್ಮ ಪಾಪ ಎಲ್ಲ ಹತ್ತದರಿಂದ ನಮ್ಮ ಗೌರಿ ಬಿಟ್ಟು ಚಿಕ್ಕಬಳ್ಳಾಪುರದಿಂದ ಬಹಳಷ್ಟು ಜನ ಬಂದು ಬೆಳಗ್ಗೆಯಿಂದ ಬಂದು ಕೂತಿದ್ದಾರೆ. ನಮ್ಮ ಕೊಳ್ಳೇಗಾಲದಿಂದ ನಮ್ಮ ಕೃಷ್ಣಪ್ಪ ಎಲ್ಲರೂ ಬಂದು ಬಂದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಚುರಿಯಾಣೆ ಹೇಳ್ತೀನಿ. ನಾನು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಾದರೆ, ಉಪ್ಪಾರ ಸಮಾಜ ಮತ್ತು ಒಗ್ಗಟ್ಟಾದರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಶಕ್ತಿ ಇರುತ್ತೆ. ಹಾಗಾಗಿ ಇವತ್ತು ಏನು ಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಯಾಗಿದೆ ಕಾರ್ಯಕ್ರಮ. ಹಾಗಾಗಿ ಇನ್ನೂ ಗಣ್ಯಮಾನರು ಬರಲಿದ್ರು. ಅವರು ಕಮಿಟಿ ಮೀಟಿಂಗ್ ವಿಧಾನಸೌಧದಿಂದ ರವಿ ಸುಬ್ರಹ್ಮಣ್ಯಂ ಸಾಹೇಬರು ಮತ್ತು ತೇಜಸ್ವಿ ಸೂರ್ಯಪುರಿ ಸಾಹೇಬರಿಗೋಸ್ಕರ ಈ ಕಾರ್ಯಕ್ರಮ ನಾವು ಅರೇಂಜ್ಮೆಂಟ್ ಮಾಡಿದ್ದು. ಅವರು ಏನೋ PM ಅವರು ವೈದ್ಯಕರಿಸಿದಂತೆ ಬೇರೆ ಇದು ವಾರ ನಡೀತಾರೆ. ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಅವರು ಅಲ್ಲಿಂದಲೇ ಶುಭ ಕೋರಿದ್ದಾರೆ. ರವಿ ಸುಬ್ರಹ್ಮಣ್ಯಂ ಸಾಹೇಬ್ ಬಂದು, ಅಶ್ವತ್ಥ ಸಾಹೇಬ್ ಬಂದು ಏನೋ ಮೀಟಿಂಗಲ್ಲಿ ಇತ್ತು ಅಂದರೆ ಮತ್ತೆ ವಾಪಸ್ ಹೋಗಿ ಬರೋಕ್ಕಾಗಿಲ್ಲ ಅಂತ. ಹಾಗಾಗಿ ಎಲ್ಲರೂ ಕೂಡ ನಮಗೆ ನಮ್ಮ ಕಟಿಸಿ ಎಲ್ಲ ಬಂದರೆ ಮುಂದಿನ ದಿನಗಳು ಯಶಸ್ವಿ ಮೇಲೆ ಒಂದು ಬಹುದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತೀನಿ. ಆದರೆ ನೀವು ನಮಗೆ ಎಲ್ಲರೂ ಕೂಡ ಒಮ್ಮತದಿಂದ ಸಹಾಯ ಮಾಡಿದ್ರೆ ಮಾತ್ರ ಹಿರಿಯರೆಲ್ಲ ಕೈ ಜೋಡಿಸಿ ಯಾವುದೇ ಸಂಕಲ್ಪ ಇದ್ರೆ ನಾವು ನವೆಂಬರ್ಗೆ